ಮುಗಾರತ್ನಿ ಏನು ಆಯ್ಕಿಲ್ಲ ಕತೆ ಧೈರ್ಯ ತಕೋ ಭಗವಂತ ಅವನೇ ತಾಯಿ ಚಾಮುಂಡೇಶ್ವರಿ ಅವಳೇ ಕಾಪಾಡ್ತಾಳೆ ಅಲ್ಲ ಅದೇಕಂಗೆ ಹೆಂಗೆ ಮಾಡ್ಕೊತಿದ್ದೀರಿ ಏನು ಆಯ್ಕಿಲ್ಲ ಕತೆ ಸುಮ್ಮನಿರು ತಲೆ ಕೆಡ್ಸ್ಕೊಬೇಡಿ ದೇವ್ರು ಅವನೇ ಹುಸಿಯ ತಾಯಿನ ನಂಬಿ ನೀವು ಅಲ್ಲ ಅದೇಕಂಗೆ ಕಪ ಹಿಂಗೆ ಮೊಕ್ಕವ ಹಿಂಗೆ ಊದಿಸ್ಕೊತಿದ್ದಿ ಏನು ಆಯ್ಕಿಲ್ಲ ಇರು ನೀನು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು ರತ್ನಿ ಹಾಂ ಏನು ಹೇಳಿದಾರು ಡಾಕ್ಟ್ರು ಹುಸಿ ಮಗಿಗೆ ಹುಸಿ ಶಕ್ತಿ ಕಡಿಮೆ ಅದಕ್ಕೆ ಆಯ್ಕಿಲ್ಲ ಹಂಗೆ ಆಚೆ ಬಿಡೋಕ್ಕೆ ಐಸಿಯುಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಐಸಿಯುಗೆ ಹಾಕೋರೇನು ಹಾಂ ಈಗ ಏನು ಆಯ್ಕಿಲ್ಲ ಹೇಳೋರೆ ತಾನೇ ಐಸಿಯುಗೆ ಹಾಕೋರೆ ಸರಿ ಆಯ್ತದೆ ಒಂದು ದಿವಸ ಏನು ಆಯ್ಕಿಲ್ಲ ಅಂತವ ಸುಮ್ಮನಿರು ನೀನು ಹಂಗೆಲ್ಲ ಹಂಗೆಲ್ಲ ಆಡ್ಕೋಬೇಡ್ದು ಹಂಗೆಲ್ಲ ಆಡಬೇಡ್ದು ಸುಮ್ಮನಿರವ ಇಲ್ಲ ಕಣಮ್ಮ ನಾನು ಯಾರು ಹೇಳಿದ್ರು ಕೇಳೋಕ್ಕಿಲ್ಲ ಏನು ಮುಟ್ಟಕ್ಕಿಲ್ಲ ನಾನು ಏನು ಸಮಾಧಾನ ಮಾಡಕ್ಕೆ ಬರಬೇಡಿ ನೀವು ಸುಮ್ಮನೆ ನಾನು ಪಡ್ಕೊಂಡು ಬಿಟ್ಬಿಡಿ ನಾನು ಬದುಕಕ್ಕಿಲ್ಲ ಕತೆ ಬಿಡಿ ಬೇಕಾಗಿಲ್ಲ ಕತೆ ಜೀವನನೂ ಬೇಡ ಏನು ಬೇಡ ಯಾರಿಗಾಗಿ ಬದುಕಬೇಕು ನಾವು ಬೇಕಾಗಿಲ್ಲ ಕತೆ ಏನೋ ಭಗವಂತ ಒಂದು ಸಣ್ಣ ಆಸೆ ಪಟ್ಟು ಆ ಸಣ್ಣ ಆಸೆಯನ್ನು ಈಡೇರ್ಸೋಕ್ಕಾಗಿಲ್ಲ ಏನೋ ಇಷ್ಟು ದಿವಸದಿಂದ ಕಷ್ಟಪಟ್ಟಿದ್ದೋ ಇಷ್ಟು ದಿವಸದಿಂದ ಯೋಚನೆ ಮಾಡಿ ಇರಬಾರ್ದು ಕಷ್ಟಪಟ್ಟು ಆ ದೇವಸ್ಥಾನ ಆಸ್ಪತ್ರೆ ಅದು ಇದು ಅಂತೆಲ್ಲ ತೋರಿಸ್ತು ಕೊನೆಗೆ ಏನೋ ಒಂದು ಮಗ ಆಗಿತ್ತು ಅಂತವ ಖುಷಿಯಾಗಿರೋ ಹೊತ್ತಲ್ಲಿ ಹಿಂಗೆ ಮಾಡಿದ ಭಗವಂತ ದೇವ್ರಿಗೂ ನಮ್ಮ ಕಂಡ್ರೆ ಆಯ್ಕಿಲ್ಲ ಕತೆ ಯಾರಿಗೆ ಏನು ಮೋಸ ಮಾಡಿದ್ದೆ ನಾನು ಹೇಳಮ್ಮ ಯಾರಿಗೆ ಏನು ಮೋಸ ಮಾಡಿದ್ದಮ್ಮ ನಾನು ನಾನು ಕಂಡಿರೋ ಮಟ್ಟಿಗೆ ಯಾರಿಗೂ ಒಂದು ಅನ್ಯಾಯ ಮಾಡಿಲ್ಲ ಒಂದು ಕೆಟ್ಟದ್ದು ಬಯಸಿಲ್ಲ ಏನೂ ಇಲ್ಲ ದೇವರು ನನಗೆ ಇಂಥ ಪರಿಸ್ಥಿತಿ ತಂದು ಮಡಗ್ಬಿಟ್ಟ ಬೇಡ ಕಣಮ್ಮ ಬೇಡ ಈ ಜೀವನನೂ ಬೇಡ ಏನು ಬೇಡ ನನಗೆ ರೋಸ್ ಹೋಗ್ಬಿಟ್ಟದೆ ಈ ಜೀವನ ಅನ್ನೋದೇ ಬೇಡ ಕಣಮ್ಮ ನನಗೆ ಯಾರಿಗಾಗಿ ಬದುಕನೆ ಯಾಕೆ ಬದುಕನೆ ಬೇಕಾಗಿಲ್ಲ ಕಣಮ್ಮ ನೋಡ್ತೀನಿ ಇವತ್ತು ಒಂದು ದಿವಸ ನೋಡ್ತೀನಿ ನಾನು ಯಾರಿಗಾಗಿ ಬದುಕಿರೋದು ಹೇಳು ನಾನು ಮುಗಿಗಾಗಿ ಬದುಕಿವ್ನಿ ಏನಾರು ಹೆಚ್ಚು ಕಡಿಮೆ ಅಂದರೆ ನನಗೂ ಬೇಕಾಗಿಲ್ಲ ಈ ಜೀವನನೇ ಬೇಡ ರತ್ನಿ ಸಮಾಧಾನ ಮಾಡ್ಕೊ ಏನು ಬೈಕಿಲ್ಲ ದೇವ್ರು ಅವನೇ ಕಾಪಾಡ್ತಾನೆ ಸುಮ್ಮನಿರು ಅಲ್ಲ ಉಡ್ಸಿದ್ದೇವ್ರು ಹುಲ್ಲು ನೀರು ತೋರ್ಸಕ್ಕಿಲ್ವಾ ನಂಗೆ ಏನು ಮಾಡಕ್ಕಾಯ್ತಿಲ್ಲ ದೇವ್ರು ಕಾಪಾಡ್ತಾನೆ ಸುಮ್ಮನಿರು ಅಲ್ಲ ಬೇಕಂಗೆ ಬೇಜಾರು ಮಾಡ್ಕೊ ಕೂತಿದ್ದಿ ಒಟ್ಕೊಂಡಿಲ್ಲ ಏನೂ ಇಲ್ಲ ಹಿಂಗೆ ಆದ್ರೆ ಸುಸ್ತಾಯ್ತಿಲ್ವಾ ಹೋಗು ಒಂಚೂರ ಒಟ್ಕೆನಾರು ಉಣ್ಣು ಇಲ್ಲ ಟಿವಿ ಏನಾದ್ರು ತಗೊಬರದ ಬೆಡ್ ತಿಂದಿಯಾ ಬೇಡ ಕನತೆ ಬೆಡ್ಡು ಬೇಡ ಗಿಟ್ಟು ಬೇಡ ಜೀವನನೇ ಬೇಡ ಕನತೆ ನನಗೆ ಬೇಡ ಕತೆ ನನಗೆ ರೋಸು ಹೋಗ್ಬಿಟ್ಟದೆ ಏನು ಮಾಡೋಣ ನನಗೆ ಆಯ್ತಾ ಇಲ್ಲ ನನಗೆ ಸಮಾಧಾನ ಮಾಡ್ಕೊಳಕ್ಕೆ ಆಯ್ತಲ್ಲ ಕನತೆ ನಂಗೆ ನೆನ್ಸ್ಕೊಂಡ್ರು ಭಯ ಆಯ್ತದೆ ನನ್ನ ಮಗಿನ ಅಲ್ಲಿ ಹೆಂಗೆ ಇರಪ್ಪರ ಚೂಜಿ ಪಾಜಿ ಎಲ್ಲ ಚುಚ್ಬಿಟ್ಟು ಮನ್ಸೋರೆ ಕನತೆ ನನ್ನ ಮಗಿಗೆ ಅಲ್ಲ ಯಾಕತೆ ಯಾಕೆ ಎಳೆ ಮಗ ಏನು ತಿಳಿದಿರ ಮಗ ಆ ಮಗಿಗೆ ಅದೇ ಕತೆ ಎಷ್ಟು ಶಿಕ್ಷೆ ಯಾಕೆ ಹೇಳತ್ತೆ ಆ ಪಾರ್ಟಿ ಶಿಕ್ಷೆ ಮಗಿಗೆ ಏನು ತಪ್ಪು ಮಾಡಿತತೆ ನನ್ನ ಮಗ ಏನು ತಪ್ಪು ಮಾಡಿತೆ ಹೇಳಿ ಎಳೆ ಮಗ ಕನತೆ ಏನು ಗೊತ್ತಾಯ್ಕಿಲ್ಲ ಅದಕ್ಕೆ ಏನಾದ್ರೆ ಏನು ಗೊತ್ತಾಯ್ಕಿಲ್ಲ ಅಂತೆ ಮಗಿಗೆ ಅತ್ತೆ ಒಟ್ಟು ಉರ್ದೋಯ್ತದೆ ಕನತೆ ನನಗೆ ಒಟ್ಟು ಉರ್ದೋಯ್ತದೆ ನನ್ನ ಮಗಿಗೆ ಸಣ್ಣ ಮಗಿಗೆ ಎಂತ ಶಿಕ್ಷೆ ಕೊಟ್ಬಿಟ್ಟ ಭಗವಂತ ಈ ವಯಸ್ಸಲ್ಲ ಯಾರ್ತವ ನನ್ನ ಮಗಿಗೆ ಕೊಡಬೇಕು ಕಷ್ಟವ ನನಗಾರು ಬಂದ್ರು ನಿಂಗೂ ಸವಸ್ಕೊತೀನಿ ಕನತೆ ನನ್ನ ಮಗಿಗೆ ಕನತೆ ಎಳೆ ಮಗಿ ಕನತೆ ನನಗೆ ಆಯ್ಕಿರೋದು ಕಷ್ಟವ ನೋಡಕ್ಕೆ ರತ್ನಿ ನಿನ್ ಕಷ್ಟ ನನಗೂ ಅರ್ಥ ಆಯ್ತದೆ ಕಣ್ ರತ್ನಿ ನನಗೂ ಅರ್ಥ ಆಯ್ತದೆ ಅಲ್ಲ ನಿಮ್ಗೆ ಎಷ್ಟು ಸಂಕಟ ಆಯ್ತದೆ ನನಗೂ ಅಷ್ಟೇ ಸಂಕಟ ಅದೆ ನಾನು ಎಷ್ಟು ಆಸೆ ಆಗಿತ್ತು ಗೊತ್ತಾ ಆ ಮಗ ಅಂತ ಏನು ಆಯ್ಕಿಲ್ಲ ಇರು ಏನು ದೇವರು ನಮ್ಮ ಆಸೆಗೆ ಅಂತ ನೀರು ಹರ್ಸಕ್ಕಿಲ್ಲ ಕತೆ ಏನು ಆಯ್ಕಿಲ್ಲ ಮಗ ಚೆನ್ನಾಗಿರ್ತದೆ ಏನು ಆಯ್ಕಿಲ್ಲ ಕತೆ ಸುಮ್ಮನಿರು ನೀನು ಯಾಕೆ ಹಂಗೆ ಇಲ್ದಿರೋದ್ನೆಲ್ಲ ಯೋಚನೆ ಮಾಡಿ ತಲೆಗೆ ತಕೊಂಬಡಿ ಹಂಗೆ ಏನು ಆಯ್ಕಿಲ್ಲ ಮಗ ಚೆನ್ನಾಗಿರ್ತದೆ ಸುಮ್ಮನಿರು ಏನು ಆಯ್ಕಿಲ್ಲಕ್ಕ ಸುಮ್ಮನಿರು ಭಗವಂತ ಅವನೇ ಕಾಪಾಡ್ತಾನೆ ಏನು ಆಯ್ಕಿಲ್ಲ ಸುಮ್ಮನಿರುವ ಸುಮ್ಮನಿರು ಅಲ್ಲ ಕಷ್ಟ ಏನು ಆಯ್ಕಿಲ್ಲ ಕಷ್ಟ ಬಂದದೆ ಆ ದೇವರು ಕಾಡ್ಬಾರ್ದ ಮಾಡ್ತಾನೆ ಸುಮ್ಮನಿರು ಎದುರುಕಬೇಡ ಕತೆ ಏನು ಆಯ್ಕಿಲ್ಲ ನೀನು ಯಾಕಂಗೆ ಎದುರುಕತೆ ಇದೀ ಏನು ಆಯ್ಕಿಲ್ಲ ಎಲ್ಲೋದವನು ರಮೇಶ್ ತಗೋದ ಅದೇನೇನೋ ಔಷಧಿ ಬರ್ಕೊಟ್ಟಿದ್ರು ಅದಕ್ಕೆ ತಗೋಬತ್ತೀನಿ ತಾಳು ಹೊರ್ಬಿಟ್ಟು ಮೆಡಿಕಲ್ ತಗೋ ಹೋಗವ್ರೆ ದೇವರು ನನಗೆ ಹುಡಿಕ ಕಷ್ಟ ಕೊಡ್ತಾರೆ ಹೆಂಗ ಒಂದು ಕಡೆಯಿಂದನಾರು ನೆಮ್ಮದಿ ಆಗದ ಅನ್ಕ ಬರೋಕೆ ಬಿಡೋಕ್ಕಿಲ್ಲ ಭಗವಂತ ಒಂಚೂರಿಂದನಾರು ನೆಮ್ಮದಿ ಆಗದೆ ತಾಳು ಬರೀ ಕಷ್ಟನೇ ಅದೇ ಹೊಸಿ ನೆಮ್ಮದಿ ಆಗದೆ ಅಂತ ನೆಮ್ಮದಿ ತಕೊಳ್ಳೋದು ಅನ್ನಕ್ಕೆ ಬಿಡೋಕ್ಕಿಲ್ಲ ಆಗೋನ್ ಕತೆ ಈಗೋನ್ ಕತೆ
ಬರೀ ಕಷ್ಟ ಕಷ್ಟದ ಮೇಲೆ ಕಷ್ಟ. ಏನೋ ಭಗವಂತ ನಾನು ನೆಮ್ಮದಿಯಾಗಿರೋದನ್ನೇ ಬರ್ದಿರಕ್ಕಂತ ತಕ್ಕಳೆ ನನ್ನ ಹಣೆ ಮೇಲೆ. ಅಯ್ಯೋ ದೇವ್ರೆ, ಯಾಕೆ ಕಷ್ಟ ಕೊಡ್ತೈತಿ ನನಗೆ? ನನಗೆ ಕಷ್ಟ ಕೊಟ್ಟು ಸಾಯಿಸೋದು ಬಂದು ಒಂದೇ ಸಲ ಇಲ್ದಂಗೆ ಮಾಡ್ಬಿಡೋದಾಗಿ ಒಂದೇ ಸಲ ಅದಾಗಿ ನನ್ನ ಮಗ ರತ್ನಿ. ಏನು ಹಾಯ್ಕಿಲ್ಲ ಕತೆ, ಸಮಾಧಾನ ಮಾಡ್ಕವ, ಸಮಾಧಾನ ಮಾಡ್ಕೊ. ಅಲ್ಲ ದೇವ್ರು ಅವನೇ ಕಾಪಾಡ್ತಾನೆ, ಸುಮ್ಮನಿರು. ನಮ್ಮಪ್ಪ ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾಳೆ, ಏನು ಹಾಯ್ಕಿಲ್ಲ, ಸುಮ್ಮನಿರು. ಇಲ್ಲ ಕಣಮ್ಮ, ಇಲ್ಲ. ಐಸಿಗೆ ಹಾಕವ್ರೆ, ಸೀರಿಯಸ್ ಆಗಿಬಿಟ್ಟು ಹೋಗಿನ 24 ಗಂಟೆ ಯಾವುದು ಹೇಳಕ್ಕೆ ಐಕಿಲ್ಲ ಅಂತ ಅಂದವ್ರೆ. ಏನು ರತ್ನಿ ಮಗ, ಏನು ಹೇಳ್ತಿದ್ದಿ ನೀನು? ಸುಮ್ಮನೆ ಏನೇನೋ ಮಾತಾಡ್ಬೇಡ, ಏನು ಹಾಕಿಲ್ಲ, ಸುಮ್ಮನಿರು. ಏನೇನೋ ಮಾತಾಡ್ತಾಳೆ ಬಾಯಿ ಬಂದಾಗ, ಏನೇನೋ ಗೊತ್ತಾಯ್ಕಿಲ್ವ ಒಂಚೂರರು? ಗೊತ್ತಾಯ್ಕಿಲ್ವ ಅಂತವ? ರತ್ನಿ ಸುಮ್ಮನೆ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ಬೇಡ ನೀನು. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕೂತಿದ್ದಿ, ಅದು ಏನಂತ ಮಾತಾಡಿಯೇ? ಮಗಿ ನೋಡಕ್ ಬಿಡ್ತಾರ ಕೇಳವ. ಮಗಿನ ನೋಡ್ಬೇಕು ಕಣವ, ಮಗಿ ನೋಡ್ಬೇಕು. ನೋಡು ಮಗಿ ನೋಡ್ಗಿಡಕ್ ಬಿಟ್ಟಾರ ಹೆಂಗೆ ಏನು ಅಂತವ. ಇರ್ಲಿ ಮಗ, ಏನು ಆಯ್ಕಿಲ್ಲ ಕತೆ, ಮಗಿಗೆ ಸುಮ್ಮನಿರು. ಜಾಸ್ತಿ ಅರ್ಚಿಡ್ಬೇಡ, ಡಾಕ್ಟ್ರು ಬೈತಾರೆ, ಗಲಾಟೆ ಮಾಡಬೇಡಿ ಅಂತ ಸುಮ್ಮನಿರು. ಇಲ್ಲ ನನ್ನ ಕಷ್ಟ ಯಾರಿಗೂ ಅರ್ಥ ಆಯ್ಕಿಲ್ಲ. ನನ್ನ ಕಷ್ಟ ಇದು ಒಬ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ಎಂತ ಹಾಸ್ಪಿಟ್ಲ್ ಇದು? ನನ್ನ ಕಷ್ಟ ನನಗೆ ಗೊತ್ತ, ಬಾಯಿನ ಬಿಡಕ್ಕಿಲ್ಲ. ತೊಂದರೆ ಆಯ್ತದೆ ಪೇಷಂಟಿಗೆ ತೊಂದರೆ ಆಯ್ತದೆ ಅಂತ. ಅಯ್ಯೋ ನನ್ನ ಮಗ ಇಲ್ಲಾಂದ್ರೆ ನಾನು ಬದುಕಕ್ಕಿಲ್ಲ. ಹೀಗೆ ಹೇಳ್ತಿರೋದು ಅಷ್ಟೇ ನಾನು. ನನ್ನ ಮಗ ಇಲ್ಲಾಂದ್ರೆ ನಾನು ಬದುಕಕ್ಕಿಲ್ಲ ಅಷ್ಟೇ. ರತ್ನಿ ಏನು ಹಾಕಿಲ್ಲ, ಸುಮ್ಮನಿರು. ಅಲ್ಲ ಅದಕ್ಕೆ ಏನೇನೋ ಯೋಚನೆ ಮಾಡಿ ನೀನು. ಏನು ಹಾಕಿಲ್ಲಕ್ಕ, ಸುಮ್ಮನಿರು ರತ್ನಿ. ಇಲ್ವಾ, ನಾವಿಲ್ಲಿಲ್ವಾ? ಏನು ಹಾಕಿಲ್ಲಕ್ಕ, ಸುಮ್ಮನಿರು. ಮಗಿಗೆ ಅದೇ ಕಂಗಾಡ್ತಿದ್ದಿ ನೀನು. ಏನು ಹೇಳಿದರು ಡಾಕ್ಟ್ರು? ಅಯ್ಯೋ ಏನು ಹೇಳೋದು, ಯಾವುದು ಗ್ಯಾರಂಟಿ ಕೊಡೋಕ್ಕಾಯ್ಕಿಲ್ಲ ಅಂದ್ಬಿಟ್ಟು ಐಸಿಯುಗೆ ಹಾಕವ್ರೆ. ಬ್ಯಾರೆ ಸೀರಿಯಸ್ ಆಗಿಬಿಟ್ಟದೆ ಮಗಿಗೆ ಅಂತ. ನಾನೆಲ್ಲಿ ಕಣ್ಣೀರು ಹಾಕ್ಬಿಟ್ರೆ ಅವಳುವೆ ಕಣ್ಣೀರು ಹಾಕ್ಬಿಟ್ಟಳು ಅಂತ ತಡ್ಕೊಂಡಿವ್ನಿ. ನೋವುನೆಲ್ಲನೂ ನನ್ನೆಲ್ಲ ಆನೆಯ. ಏನು ಹೇಳೋದು ಹೇಳಿ ನೀವೇ. ಹಿಂಗೆ ಭಗವಂತ ಹಿಂಗೆ ಮಾಡ್ಬಿಟ್ನಲ್ಲ, ಅಷ್ಟು ವರ್ಷದಿಂದ ಮಕ್ಳು ಇರ್ತಿದ್ದಿಲ್ಲ. ಕೊಟ್ಬಿಟ್ಟು ಕಿತ್ಕೊಳ್ಳೋದಕ್ಕೆ ಅದೇ ಕೊಟ್ಟಿದ್ರೆ ಏನಾಯ್ತಿತ್ತು? ಹೆಂಗೋ ಇಲ್ಲೂ ತಾನೆ ಇಷ್ಟಿತ್ತು ಗಂಟ ಇರ್ದನೆಯ ಹಂಗೆ ಇರೋಳು. ಈಗ ಕೊಟ್ಬಿಟ್ಟು ಕಿತ್ಕೊಳ್ಳೋದು ಹೋದ್ರೆ ದೇವರು ಸರಿ ತಗೊಳ್ಳಿ. ಸರಿ ಕತೆ, ಸುಮ್ಮನಿರಿ. ಇವ್ರ ಮುಂದೆ ಹೇಳ್ಬೇಡಿ, ಈಗಲೇ ಭಾರಿಯ ನೊಂದೋಗ್ಬಿಟ್ಟವಳೆ. ಇವ್ರ ಮುಂದೆ ಹೇಳ್ಬೇಡಿ, ಸುಮ್ಮನಿರಿ. ಕೂರಿಸ್ಕೊಳ್ಳಿ, ಏನು ಆಯ್ಕಿಲ್ಲ ಕತೆ, ಭಗವಂತ ಅವನೇ ಕೈ ಬಿಡೋಕ್ಕಿಲ್ಲ. ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.